ತಿದ್ದಾರೆ. ಅಯ್ಯೋ, ನಮ್ಮ ಕಾಲದಲ್ಲಿ ಇಂತಹ ಚಿಕ್ಕ ಬಟ್ಟೆನ 5 ವರ್ಷದ ಮಗು ಕೂಡ ಹಾಕೋತಾ ಇರ್ಲಿಲ್ಲ. ಕಾಲ ಪೂರ್ತಿ ಕೆಟ್ಟೋಗ್ಬಿಟ್ಟಿದೆ ಅಪ್ಪ. ಮನೆಗ್ ಬಂದು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಕೂತಿರ್ತಾಳೆ. ಆಗ ಟಿವಿಯಲ್ಲಿ ಸೂರ್ಯಗ್ರಹಣದ ಬಗ್ಗೆ ನ್ಯೂಸ್ ನೋಡ್ತಾಳೆ. ಅಯ್ಯೋ, ಇವತ್ತು ಸೂರ್ಯಗ್ರಹಣ. ಸರಿ, ಗ್ರಹಣ ಮುಗಿಯೋವರೆಗೂ ಯಾರು ಏನೂ ತಿನ್ಬಾರ್ದು. ಅಮ್ಮ, ದೊಡ್ಡ ಸೊಸೆ, ಅಡಿಗೆ ಮಾಡಿದ್ರೆ ಅದ್ರಲ್ಲಿ ತುಳಸಿ ಹಾಕು. ಅವರ ದೊಡ್ಡ ಸೊಸೆ ಅವ್ರ ಮುಂದೆ ಬಂದು ಸರಿ ಅಂತ ತಲೆ ಅಲ್ಲಾಡಿಸ್ತಾಳೆ. ಸ್ವಲ್ಪ ತಾದ್ಮೇಲೆ ಸೂರ್ಯಗ್ರಹಣ ಶುರುವಾಗತ್ತೆ. ಆಗ ರೇಖಾ ಅವ್ರ ಗಂಡ ಆಫೀಸಿಂದ ಮನೆಗ್ ಬರ್ತಾರೆ. ಮನೆಗ್ ಬಂದ ತಕ್ಷಣ ಬ್ರೆಡ್ ಮತ್ತೆ ಜಾಮ್ ಹಾಕೊಂಡ್ ತಿಂತಿರ್ತಾನೆ. ಅದನ್ನ ನೋಡಿದ ತಕ್ಷಣ ಅವರಮ್ಮ ಕಿರ್ಚಕ್ಕೆ ಶುರು ಮಾಡ್ಬಿಡ್ತಾರೆ. ಅಯ್ಯೋ ದೇವ್ರೆ, ಎಲ್ಲ ನಾಶ ಆಗ್ಬಿಡ್ತು. ಅಯ್ಯೋ, ಸೂರ್ಯಗ್ರಹಣ ಕಣ ಇವತ್ತು. ಏನಮ್ಮ, ಹೊಟ್ಟೆ ಹಸಿತಾ ಇದ್ರೆ ಏನು ತಿನ್ಲೇಬಾರ್ದಾ? ಅವ್ನ್ ಸರಿಯಾಗಿ ಹೇಳ್ತಾ ಇದ್ದಾನಲ್ಲ. ಈ ರೀತಿ ಹಳೆ ವಿಚಾರಗಳನ್ನ ತ್ಯಾಗ ಮಾಡು ಸಾವಿತ್ರಿ. ನೀನ್ ಬಾಯ್ ಮುಚ್ಚು. ದೊಡ್ಡ ಸೊಸೆ, ಇಲ್ಲಿ ನಿಂತ್ಕೊಂಡು ನನ್ ಮುಖ ಏನ್ ನೋಡ್ತಾ ಇದ್ಯಾ ನೀನು? ಅವನನ್ ತಡ್ಯಕ್ಕಾಗಿಲ್ವಾ? ಅದು ನಾನು ಮೇಕೆ ತರ ಇವಾಗ ಮೇ 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 ಅಂತಾನು. ತಲೆ ಮೇಲೆ ಹಾಕಿರುವ ಮುಸುಗನ್ನು ಸರಿ ಮಾಡು. ಅರ್ಥ ಆಯ್ತಾ? ಮುಸುಗೇನಾದ್ರು ಆ ಕಡೆ ಈ ಕಡೆ ಸರಿ ತನ್ಕೋ ಇನ್ಮೇಲೆ. ಅದು ನಾನು ಇನ್ಮೇಲೆ ನೋಡ್ಕೋತೀನಿ ಅತ್ತೆ. ಇವಳು ಸಾವಿತ್ರಿ ದೇವಿ. ಇವಳಿಗೆ ಮಾಡರ್ನ್ ಹುಡುಗಿರ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ದೊಡ್ಡ ಮಗನ್ಗೆ ಮದ್ವೆ ಮಾಡಿರ್ತಾಳೆ. ದೊಡ್ಡ ಸೊಸೆ ತುಂಬಾನೇ ಒಳ್ಳೆಯವಳು. ಅವಳು ಅತ್ತೆ ಹೇಳಿದ ಮಾತನ್ನು ತೂಚಾ ತಪ್ಪದೆ ಎಲ್ಲಾನು ಅವಳು ಕರೆಕ್ಟ್ ಆಗಿ ಫಾಲೋ ಮಾಡ್ತಾಳೆ. ಆದ್ರೂ ಕೂಡ ಯಾವಾಗ್ಲೂ ಅವಳನ್ನ ಬೈಯೋದು, ಏನೋ ಒಂದು ಹೇಳೋದು, ಹಿಂಗೆ ಇರ್ತಿತ್ತು. ಒಂದಿನ ರೇಖಾ ಮನೆಯಲ್ಲಿ ವಿಶ್ರಾಂತಿ ತಗೋತಿರ್ತಾಳೆ. ಆ ಸಮಯದಲ್ಲಿ ರೂಮ್ ಒಳಗಡೆ ಅತ್ತೆ ಬರ್ತಾರೆ. ಅತ್ತೆ ಬರುವ ಸಮಯದಲ್ಲಿ ಅವಳ ಹೊಟ್ಟೆ ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಅದನ್ನ ನೋಡಿ ಅವ್ರ ಅತ್ತೆ ಟೆನ್ಷನ್ ಆಗ್ಬಿಡ್ತಾಳೆ. ಚೀ ಚಿ 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 ಚೀ, ಅಯ್ಯೋ, ಎಲ್ಲ ನಾಶವಾಗ್ಬಿಡ್ತಲ್ಲಪ್ಪ. ನಾನೇನ್ ಹೇಳ್ಕೊಡ್ತಿದ್ದೀನಿ ಇವಳಿಗೆ, ಇವಳೇನ್ ಕಳ್ಕೊತಿದ್ದಾಳೆ? ಏನಾಯ್ತತ್ತೆ? ಏನಾಯ್ತಂತೀಯ? ನಿನ್ ಮಲ್ಗೋವಾಗ ನಿನ್ನ ಸೊಂಟ ಕಾಣಿಸ್ತಾ ಇತ್ತು. ಸರಿಯಾಗಿ ಮಲ್ಕೊಳಕ್ಕೆ ಕೂಡ ನಿನಗ್ ಬರಲ್ವಾ ಏನು? ಪಾಪ ಅವಳು ಈ ರೀತಿ ಒಂದು ಜೀವನನ 1 ವರ್ಷ ಕಳೆದ್ ಬಿಡ್ತಾಳೆ. ಮತ್ತೆ 1 ವರ್ಷ ಆದ ನಂತರ ಅವಳಿಗೆ ಆನಿವರ್ಸರಿ ಬರುತ್ತೆ. ಏನಾಗತ್ತಂದ್ರೆ, ಅದಕ್ಕೆ ನಾನ್ ನಿಮ್ಗೆಲ್ಲ ಹೇಳ್ಬೇಕಾಗಿತ್ತು. ನನಗನ್ನಿಸ್ತು ಇದಕ್ಕಿಂತ ಒಳ್ಳೆ ದಿನ ಇನ್ನೇನಿದೆ. ನನ್ನ ಆಫೀಸಲ್ಲಿ ನನ್ ಜೊತೆಗೆ ಸಂಧ್ಯಾ ಕೆಲಸ ಮಾಡ್ತಾಳೆ. ಒಳ್ಳೆ ಪರಿವಾರದವಳು, ಚೆನ್ನಾಗಿ ದುಡಿತಾಳೆ ಸಹ. ಮತ್ತೆ ನಾನ್ ಅವಳ ಜೊತೆ ಮದುವೆ ಮಾಡ್ಕೋಬೇಕಂತಿದ್ದೀನಿ. ಅಂದ್ರೆ ಲವ್ ಮ್ಯಾರೇಜಾ? ಹಾಮ, ಲವ್ ಮ್ಯಾರೇಜ್. ಯಾಕೆ, ಏನಾದ್ರು ಪ್ರಾಬ್ಲಮಾ? ಅಯ್ಯೋ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲಪ್ಪ. ನಿನಗೆ ಹುಡುಗಿ ಇಷ್ಟ ಆದ್ರೆ ಸಾಕು, ಮದುವೆ ಮಾಡ್ಬಿಡೋಣ ಬಿಡು. ಈ ಸಾವಿತ್ರಿಯ ಸಿದ್ಧಾಂತ ಸಹ ಅರ್ಥ ಆಗೋದಿಲ್ಲ. ಈ ಹೆದರ್ಕೊಳ್ಳೋರು ಇನ್ನೂ ಹೆದರ್ಕೊಳ್ತಾರೆ, ಮತ್ತೆ ಯಾರು ಕೇಳೋದೇ ಇಲ್ಲ. ಅವಳ ಮಾತನ್ನ ಬೇಗ ಒಪ್ಕೊಳ್ತಾಳೆ. ಅಯ್ಯೋ, ಬಾಯ್ ಮುಚ್ಚ್ರಿ. ಆ ಹುಡುಗಿ ಜೊತೆಗೆ ಅವ್ನು ಹೋಗ್ಬೇಕಂತ ಎಲ್ಲಾರು ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡೋದು ಹೇಳಿ? ಅದಕ್ಕೆ ಸರಿ ಅಂತಂದೆ. ನಾನು ಮದ್ವೆಗೂನು ಒಪ್ಕೊಂಡೆ. 1 ತಿಂಗಳ ನಂತರ ಅವರಿಬ್ಬರಿಗೂ ಮದ್ವೆ ಆಗತ್ತೆ. ಮದ್ವೆ ಮಾಡ್ಕೊಂಡು ದಿಲ್ಲಿಯಿಂದ ಅವಳು ಕಾನ್ಪುರ್ ಬರೋಷ್ಟೊತ್ತಿಗೆ ಆ ಸೀರೆಯಲ್ಲಿ ಅವಳಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವಳೊಂದ್ ಜಾಗ ಹೋಟೆಲ್ ಹತ್ರ ಗಾಡಿನ ನಿಲ್ಲಿಸ್ತಾಳೆ. ಡ್ರೈವರ್, ಸ್ವಲ್ಪ ಗಾಡಿ ನಿಲ್ಸಿ. ಈ ಲೆಹೆಂಗಾ ನನ್ ಕೈಯಲ್ಲಿ ಕಟ್ಕೊಂಡು ಕೂರಕ್ಕಾಗ್ತಿಲ್ಲ. ರಾಹುಲ್, ನೀನ್ ಇಲ್ಲೇ ಇರು, ನಾನು ಈಗ್ಲೇ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ತಾದ್ಮೇಲೆ ಮನೆ ಮುಂದೆ ಗಾಡಿ ಬಂದ್ ನಿಲ್ಲುತ್ತೆ. ಅವಳು ಮಾಡರ್ನ್ ಆಗಿ ಒಂದು ಡ್ರೆಸ್ ಹಾಕೊಂಡು ತಲೆ ಮೇಲೆ ಮಾತ್ರ ಒಂದ್ ಮುಸುಗ್ ಹಾಕೊಂಡ್ ನಿಂತಿರ್ತಾಳೆ. ಸಂಧ್ಯಾನ ಈ ರೂಪದಲ್ಲಿ ನೋಡಿ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಅಯ್ಯೋ ರಾಹುಲ್, ಏನಿದು? ಏನೋ ಮೊದಲನೇ ದಿನಾನೇ ಸೊಸೆನ ಮನೆಗೆ ಈ ರೀತಿ ಕರ್ಕೊಂಡ್ ಬಂದಿದ್ಯಲ್ವೋ ನೀನು? ಅದಮ್ಮ, ದೂರ ಪ್ರಯಾಣ ಇತ್ತಲ್ಲ, ಮತ್ತೆ ಬರ್ಬೇಕಾದ್ರೆ ಇವಳು ಬಟ್ಟೆ ಮೇಲೆ ವಾಂತಿ ಮಾಡ್ಕೊಂಡ್ಬಿಟ್ಲು. ಅದಕ್ಕೆ ಕೈಗೇನ್ ಸಿಕ್ತು ಅದನ್ನ ಹಾಕೊಂಡಿದ್ದಾಳೆ. ಸಂಧ್ಯಾ, ತಾಯಿ ಕಾಲಕ್ ಬೀಳು. ಅಯ್ಯೋ ಬೇಡಮ್ಮ, ನೀನೇನ್ ಕಾಲೇನ್ ಮುಗಿಯೋದ್ ಬೇಕಾಗಿಲ್ಲಮ್ಮ. ಬೇಡವೇ ಬೇಡ ತಾಯಿ. ಥ್ಯಾಂಕ್ ಯು. ನಾನು ಹೆಂಗೋ ಕಾಲ್ ಮುಗಿಯೋ ಐಡಿಯಾದಲ್ಲಿಲ್ಲ. ನಾನು ಆಲ್ರೆಡಿ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ರಾಹುಲ್ ಡಾರ್ಲಿಂಗ್, ಪ್ಲೀಸ್ ನನ್ಗೆ ಬಾಡಿ ಮಸಾಜ್ ಮಾಡ್ತೀಯಾ? ನಾನ್ ನಿಜವಾಗ್ಲೂ ತುಂಬಾ ಟಯರ್ಡ್ ಆಗಿದ್ದೀನಿ. ಸಂಧ್ಯಾ, 2 ನಿಮಿಷ. ಅಮ್ಮ ಗೃಹ ಪರೀಕ್ಷೆ ಮಾಡ್ಕೋ. ಅವಳಿಗೆ ಮನ್ಸಲ್ಲೇ ತುಂಬಾ ಕೋಪ ಬರ್ತಿತ್ತು. ಆದ್ರೆ ಅವಳ ಕೈಯಲ್ಲಿ ಏನೂ ಮಾಡಕ್ ಆಗ್ತಿರ್ಲಿಲ್ಲ. ಏನು ಮಾತಾಡದೆ ಸುಮ್ನೆ ಗೃಹ ಪರೀಕ್ಷೆ ಮಾಡ್ತಾಳೆ. ಮತ್ತೆ ಆ ಮನೆ ಒಳಗಡೆ ಸೊಸೆನ ಕರ್ಕೋತಾಳೆ. ಸಂಧ್ಯಾ ಬಟ್ಟೆ ನೋಡಿ ಅವಳಿಗೆ ತುಂಬಾ ಭಯ ಆಗ್ಬಿಡುತ್ತೆ. ಈ ಹೊಸ ಸೊಸೆ ಭಯಂಕರವಾಗಿ ಮಾಡರ್ನ್ ಆಗಿದ್ದಾಳೆ ರೀ. ಅಯ್ಯೋ, ನಾಳೆ ಫಂಕ್ಷನ್ಗೆ ಬೇರೆ ಇವಳೇನಾದ್ರೂ ಮಾಡರ್ನ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ರೆ? ಅಯ್ಯೋ, ಇಲ್ಲ, ಇದನ್ನ ನಾನು ಇವಾಗ್ಲೇ ಸರಿ ಮಾಡ್ಬೇಕು ಹಂಗಂತ ಯೋಚನೆ ಮಾಡಿ ಸಾವಿತ್ರಿ ಸಂಧ್ಯಾ ರೂಮ್ಗೆ ಹೋಗ್ತಾರೆ. ಸೊಸೆ, ನಾಳೆ ಫಂಕ್ಷನ್ ಇದೆ ಅಲ್ವಾ, ಅದಕ್ಕೆ ಏನ್ ಡ್ರೆಸ್ ಹಾಕೋತಿಯ ತೋರ್ಸು. ಚೆನ್ನಾಗಿದೆ, ಆದ್ರೆ ಬ್ಲ್ಯಾಕ್ ಕಲರ್ ಬೇಡಮ್ಮ. ಅಯ್ಯೋ ಅತ್ತೆ, ಇದೇನು ಬ್ಲ್ಯಾಕ್ ಆಗೋ ಇಲ್ಲ, ಇದ್ರಲ್ಲಿ ರೆಡ್ ಕಲರ್ ಇದೆ ಅಲ್ವಾ? ಪರವಾಗಿಲ್ಲ, ಆದ್ರೆ ಫಂಕ್ಷನ್ಗೆ ಇದು ಬೇಡಮ್ಮ. ನೀನು ನಿನ್ನ ಹತ್ರ ಇರೋ ಸೀರೆಗಳನ್ನ ತೋರ್ಸು, ಯಾವ್ದಂತ ನಾನ್ ಸೆಲೆಕ್ಟ್ ಮಾಡ್ತೀನಿ. ಸಂಧ್ಯಾ ಅವಳ ಹತ್ರ ಇರುವ ಎಲ್ಲಾ ಸೀರೆಗಳನ್ನ ಅತ್ತೆಗೆ ತೋರಿಸ್ತಾಳೆ. ಅದ್ರಲ್ಲಿ ಪಿಂಕ್ ಕಲರ್ ಸ್ಯಾರಿನ ನೋಡಿ ಅವ್ರ ಅತ್ತೆ ಅಂತಾರೆ, ಈ ಸೀರೆ ಕಟ್ಕೋ, ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸರಿ ಹಂಗಂತ ಹೇಳ್ಬಿಟ್ಟು ಸಾವಿತ್ರಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೆ ಅದರ ಬ್ಲೌಸ್ ಎಷ್ಟು ಹಾಟ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸಾಯಂಕಾಲ ಫಂಕ್ಷನ್ ಇರುತ್ತೆ. ಸೊಸೆ ಕೂಡ ಆ ಸೀರೆನ ಕಟ್ಕೋತಾಳೆ. ಅತ್ತೆ,
ಸೀರೆನ ಎಲ್ಲ ಸರಿ ಮಾಡ್ತಾರೆ. ಇಲ್ನೋಡು, ತಲೆ ಮೇಲೆ ಮುಸುಗ್ ಹಾಕೊಳ್ಳೋದು ಮರ್ತೋಗ್ಬೇಡ. ಮನೆಗೆ ನೆಂಟ್ರೆಲ್ಲ ಬರ್ತಾರೆ, ಸೊ ಮುಸುಗ್ ಹಾಕೊಳ್ಳೋದು ತುಂಬಾ ಒಳ್ಳೇದು, ಆಯ್ತಾ? ಸಂಧ್ಯಾ ಸೀರೆ ಕಟ್ಕೊಂಡು ತಲೆ ಮೇಲೆ ಮುಸುಗ್ ಹಾಕೊಂಡ್ ಬರ್ತಾಳೆ. ಇದನ್ನ ನೋಡಿ ಮನೆಗ್ ಬಂದಿರೋರೆಲ್ಲ ಮಾತಾಡ್ತಾರೆ. ಸಾವಿತ್ರಿ, ನೀನು ಪ್ರೂವ್ ಮಾಡ್ಬಿಟ್ಟೆ. ಇವಳು ಇವತ್ತು ಕೂಡ ಮಿನಿಸ್ಕಟ್ ಹಾಕೊಂಡ್ ಬರ್ತಾಳೆ ಅನ್ಕೊಂಡೆ. ನೋಡಿದ್ರೆ ಸೀರೆ ಕಟ್ಕೊಂಡು ಮುಸುಗ್ ಹಾಕೊಂಡ್ ಬಂದಿದ್ದಾಳೆ. ಒಳ್ಳೇದೊಳ್ಳೇದು. ಅರೇ, ನಾನ್ ಯಾರು? ಸಾವಿತ್ರಿ ಅಮ್ಮ, ಸಾವಿತ್ರಿ. ಸಂಧ್ಯಾ ಬಹು, ಇವ್ರತ್ರ ಬಂದು ಆಶೀರ್ವಾದ ತಗೋ ಬಾ. ಸಂಧ್ಯಾ ಎಲ್ಲರ ಹತ್ರ ಆಶೀರ್ವಾದ ತಗೋತಾಳೆ. ಆದ್ರೆ ಸಂಧ್ಯಾಕ್ಕೆ ಗೊತ್ತಿರ್ಲಿಲ್ಲ ಅವ್ರ ಅತ್ತೆ ಅವಳು ಎಂತಹ ಹೆಂಗಸಂತ. ಮತ್ತೆ ವೆಸ್ಟರ್ನ್ ಬಟ್ಟೆ ಬಗ್ಗೆ ಅವಳು ಯೋಚನೆ ಮಾಡ್ದೇ ಇರೋ ತರ ಮಾಡ್ತಾಳೆ ಅವಳು. ಮಾರನೇ ದಿನ ಅವರು ದೇವಸ್ಥಾನಕ್ಕೆ ಹೋಗೋರಿರ್ತಾರೆ. ಅದಕ್ಕೆ ಸಂಧ್ಯಾ ಅವ್ರ ಅತ್ತೆ ಹತ್ರ ರಾತ್ರಿನೇ ಹೋಗಿ ಏನ್ ಹಾಕೊಳ್ಳೋದು ಅಂತ ಕೇಳ್ತಾಳೆ. ಏನ್ ಹಾಕೋಬೇಕು, ಏನ್ ಹಾಕೋಬಾರ್ದು ಅನ್ನೋದು ಆಮೇಲೆ ಮಾತಾಡೋಣ. ಈ ನೈಟ್ ಡ್ರೆಸ್ ಅಲ್ಲಿ ನೀನ್ ಯಾಕೆ ಆಚೆ ಬಂದೆ? ನಮ್ ಮನೇಲಿ ಇದೆಲ್ಲ ನಡೆಯೋದಿಲ್ಲ. ಆದ್ರೆ ರಾಹುಲ್ ಹೇಳಿದ್ರು ಏನ್ ಬೇಕಾದ್ರೂ ಹಾಕೋಬಹುದು ಅಂತ. ಅಯ್ಯೋ, ಅವನ್ಗೇನ್ ಗೊತ್ತು ಹೆಂಗಸ್ರ ವಿಷಯ? ಅವನೇನಾದ್ರೂ ಈ ಮನೇಲಿ ಇದ್ದಿದ್ದಾನ ಏನು? ಕೆಲ್ಸ ಅಂತ ಆಚೆ ಹೋಗ್ತಿದ್ದ, ಚಿಕ್ಕವಾಗಿಂದ ಓದಕ್ಕೆ ಆಚೆ ಹಾಸ್ಟೆಲಲ್ಲಿದ್ದ. ನೀನು ಅವನ ಹೆಂಡತಿ ಆಗಿರ್ಬೋದು, ಆದ್ರೆ ನನ್ನ ಸೊಸೆ. ಈ ಮನೇಲಿ ನಾನ್ ಹೇಳಿದ್ದೆ ಕೇಳ್ಬೇಕು. ಹಂಗಂತ ಹೇಳಿದ ತಕ್ಷಣ ಸಂಧ್ಯಾ ತುಂಬಾ ಬೇಜಾರಾಗ್ಬಿಡ್ತಾಳೆ. ಆಮೇಲೆ ಹಿಂದ್ಗಡೆನೆ ಅವರ ದೊಡ್ಡ ಅಕ್ಕ ಹೋಗ್ತಾರೆ, ಮತ್ತೆ ಈ ಮನೆ ಬಗ್ಗೆ ಹೇಳ್ತಾಳೆ. ಸಂಧ್ಯಾ, ಏನ್ ಯೋಚನೆ ಮಾಡ್ಬೇಡ, ಈ ಮನೆ ಅವ್ರದು. ಅವ್ರು ಹೇಳೋದೇ ಈ ಮನೆಯಲ್ಲಿ ನಡೆಯೋದು, ಆಯ್ತಾ? ನೀನೇನ್ ಬೇಜಾರ್ ಮಾಡ್ಕೋಬೇಡ. ನೀನು ಸೀರೆ ಕಟ್ಕೋ, ಮತ್ತೆ ಕಿಚನ್ಗ್ ಬಂದ್ಬಿಡು. ಅದು ಮಾತ್ರ ಅಲ್ಲ, ಈ ಮನೇಲಿ ಏನ್ ಅಡ್ಗೆ ಮಾಡ್ಬೇಕಂತಾನೂ ಅವರೇ ಹೇಳ್ಬೇಕು. ಇನ್ಮೇಲೆ ಆ ವೆಸ್ಟರ್ನ್ ಬಟ್ಟೆ ಹಾಕೊಳ್ಳೋದ್ರ ಬಗ್ಗೆನೂ ಮರ್ತೋಗ್ಬಿಡು. ಅದೇಂಗ್ ಮರ್ತೋಗ್ತೀನಿ? ನನ್ನಿಷ್ಟ, ನನ್ಗೇನ್ ಬೇಕಾದ್ರೂ ನಾನು ಹಾಕೋತೀನಿ. 1 ತಿಂಗಳಾದ್ಮೇಲೆ ಅವರು ಹನಿಮೂನ್ಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ನಿಜ ಸಂಧ್ಯಾ, ತುಂಬಾ ಮಜಾ ಇರುತ್ತೆ. ಕಾಶ್ಮೀರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸರಿ, ಈಗ ನೀನ್ ಪ್ಯಾಕಿಂಗ್ ಮಾಡ್ಕೋ. ಸಂಧ್ಯಾ ಪ್ಯಾಕಿಂಗ್ ಮಾಡ್ತಾಳೆ. ಈ ವಿಷಯ ಸಾವಿತ್ರಿಗೆ ಗೊತ್ತಾಗಿದ ತಕ್ಷಣ ಅವಳು ಸಂಧ್ಯಾ ರೂಮ್ಗೆ ಬರ್ತಾಳೆ. ಓಹೋ, ಕಾಶ್ಮೀರ್ಗ್ ಹೋಗಕ್ಕೆಲ್ಲ ರೆಡಿ ಮಾಡ್ತಿದ್ದೀರಾ? ಅಲ್ಲೋಗ್ ಹಾಕೊಳಗೆ ಏನೇನ್ ಎತ್ಕೊಂಡಿದ್ಯಾ ತೋರ್ಸು ನೋಡೋಣ. ಅದು ನಾನು ನೋಡ್ಲೇಬೇಕಾಗತ್ತೆ. ಅಲ್ಲೋಗ್ಬಿಟ್ಟು ಏನಾದ್ರೂ ನೀನು ಈ ಮಾಡರ್ನ್ ಬಟ್ಟೆ ಹಾಕೊಂಡ್ಬಿಡ್ತೀಯಾ ಅಂತ ನನ್ ಭಯ. ನನ್ನ ಬಟ್ಟೆ ಚೆಕ್ ಮಾಡ್ದೆ ನೀವು ನನ್ನ ಹೋಗಕ್ ಬಿಡಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು. ಅವಳು ರೆಡಿ ಆಗ್ತಾಳೆ, ಹೋಗ್ತಾಳೆ, ಮತ್ತೆ ಬಿಡ್ತಾಳ. ಅಲ್ಲೋಗಿ ವೆಸ್ಟರ್ನ್ ಬಟ್ಟೆ ತಗೋತಾಳೆ, ಹಾಕೋತಾಳೆ, ತುಂಬಾ ಫೋಟೋಸ್ ಅವಳು ತಗೋತಾಳೆ. ಆದ್ರೆ ಒಂದಿನ ಅವ್ರ ಅತ್ತೆ ಆ ಫೋಟೋಸ್ ಅನ್ನ ನೋಡ್ಬಿಡ್ತಾರೆ. ಮತ್ತೆ ಸಂಧ್ಯಾ ಮೇಲೆ ತುಂಬಾ ಕೋಪ ಬರುತ್ತೆ ಅವ್ರಿಗೆ. ಆಗ ಸಾವಿತ್ರಿ ಅವ್ರ ಅತ್ತೆ ರತ್ನ ಅಲ್ಲಿಗ್ ಬರ್ತಾರೆ. ಅವ್ರಿಗೆ ತುಂಬಾ ವಯಸ್ಸಾಗಿರುತ್ತೆ. ಆದ್ರೆ ಅವರು ಕೂಡ ಟೀ ಶರ್ಟ್ ಮತ್ತೆ ಪೈಜಾಮ ಹಾಕೊಂಡಿರ್ತಾರೆ, ಜೊತೆಗೆ ಸ್ಪೆಕ್ಸ್ ಹಾಕೊಂಡಿರ್ತಾರೆ. ಹೇಳಮ್ಮ, ಏನ್ ತಪ್ಪಿದೆ ಈ ಬಟ್ಟೆಯಲ್ಲಿ? ನನ್ನ ನೋಡು, ನಾನ್ ಈ ಬಟ್ಟೆಯಲ್ಲಿ ನೋಡಕ್ಕೇನಾದ್ರೂ ಅಸಹ್ಯವಾಗಿದ್ದೀನಾ? ನಾನು ಗ್ರಾಮದಲ್ಲಿತ್ಕೊಂಡು ಈ ತರ ಬಟ್ಟೆ ಹಾಕೊಳ್ಳುವಾಗ ಸಿಟಿಯಲ್ಲಿರುವ ನನ್ನ ಮಗು ಪಾಪ ಅವಳು ಯಾಕೆ ಹಾಕೋಬಾರ್ದು? ನಾನು ರೈಲ್ವೆ ಸ್ಟೇಷನ್ ಇಂದ ಬರುವಾಗ ಸೀರೆ ಕಟ್ಕೊಂಡು ಒಂದ್ ಹುಡುಗಿ ಬೈಕ್ ಮೇಲೆ ಕೂತಿದ್ಲು. ಅವಳ ಸೀರೆ ಬೈಕಲ್ಲಿ ಸಿಕ್ಕಾಕೊಂಡು ಅವ್ರು ಬಿದ್ಬಿಟ್ರು. ಅವ್ರಿಗೆ ಸ್ವಲ್ಪ ಏಟಾಗಿದೆ ಪಾಪ. ಅದು ಬೇರೆ ಯಾರೂ ಇಲ್ಲ, ನಮ್ಮ ದೊಡ್ಡ ಸೊಸೆ ರೇಖಾ. ಇವಾಗ್ಲೇ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬಿಟ್ಟು ಬಂದಿದ್ದೀನಿ. ನೀನು ನಿನ್ನ ಯೋಚನೆಯನ್ನು ಬದಲಾಯಿಸ್ಬೇಕು ಸಾವಿತ್ರಿ. ಇದನ್ನೆಲ್ಲ ಕೇಳಿಸ್ಕೊಂಡು ಅವಳು ಮಾಡಿದ ತಪ್ಪಂತ ಸಾವಿತ್ರಿಗೆ ಚೆನ್ನಾಗೇ ಅರ್ಥ ಆಗುತ್ತೆ. ಅವತ್ತಿಂದ ಯಾರೇನ್ ಹಾಕೊಬೇಕು ಅಂತ ಅವ್ರು ಯಾರಿಗೂ ಏನು ಹೇಳಿಲ್ಲ. ಸುಹಾನಿ, ಎಲ್ಲಿದ್ಯಾ? ಬೇಗ ನನ್ ಲ್ಯಾಪ್ಟಾಪ್ ಕೊಡು, ಆಫೀಸಿಗೆ ಲೇಟ್ ಆಗ್ತಿದೆ. ರೀ, 1 ನಿಮಿಷ ತಗೊಳ್ಳಿ ನಿಮ್ ಲ್ಯಾಪ್ಟಾಪ್. ಮತ್ತೆ ಕೇರ್ಫುಲ್ ಆಗಿ ಹೋಗಿ, ಸಾಯಂಕಾಲ ಬೇಗ ಬನ್ನಿ. ಬೇಗ ಬರ್ತೀನಿ. ಹಂಗಂತೇಳಿ ಗೌರವ್ ಹೆಂಡ್ತಿಗೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಕೆಲ್ಸಕ್ಕೋಸ್ಕರ ಅಂತ ಹೋಗ್ಬಿಡ್ತಾನೆ. ಅವನು ಹೋಗಿದ ತಕ್ಷಣ ಸುಹಾನಿನು ಮನೆಯ ಕೆಲ್ಸದಲ್ಲಿ ಇರ್ತಾಳೆ. ಮತ್ತೆ ಸ್ವಲ್ಪ ವಸ್ತುಗಳನ್ನ ಸ್ಟೋರ್ ರೂಮ್ ಅಲ್ಲಿ ಇಕ್ಕಣ ಅಂತ ಅವಳು ಹೋಗ್ತಾಳೆ. ಆಗ ಅವಳ ದೃಷ್ಟಿ ಅಲ್ಲಿರುವ ಗೌರವ್ನ ಒಂದು ಫೋಟೋಗ್ರಾಫ್ ಮೇಲೆ ಕಣ್ಣು ಬೀಳುತ್ತೆ. ಅವಳು ಆ ಫೋಟೋಗ್ರಾಫ್ನ ತಗೊಂಡು ಯೋಚನೆ ಮಾಡ್ತಾಳೆ. ನೈನಾ ಅವನ ಬೆಸ್ಟ್ ಫ್ರೆಂಡ್ ಆದ್ರ ಸುಹಾನಿನ ಬಾಯ್ ಫ್ರೆಂಡ್ ಹತ್ರ ಮೀಟ್ ಮಾಡ್ಸಕ್ಕಂತ ಕರ್ಕೊಂಡ್ ಹೋಗ್ತಾಳೆ. ಆಗ ಸುಹಾನಿ ನೈನಾ ಹತ್ರ ಅಂತಾಳೆ, ನೈನಾ, ಎಲ್ಲಿ ನಿನ್ ಬಾಯ್ ಫ್ರೆಂಡ್? ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದೀನಿ, ಇನ್ನೂ ಬಂದಿಲ್ಲ. ಎಲ್ಲಮ್ಮ ನಿನ್ ಮಹಾರಾಜ? ಅರೇ ಇರು, ಬರ್ತಾ ಇರ್ತಾನೆ, ಇರು, ಕಾಲ್ ಮಾಡ್ತೀನಿ. ಅವಳು ಕಾಲ್ ಮಾಡ್ತಾಳೋ ಇಲ್ವೋ, ಆಗ ರೋಹನ್ ರೆಸ್ಟೋರೆಂಟ್ ಅಲ್ಲಿ ಇರ್ತಾನೆ. ಕೈಯಲ್ಲಿ ಒಂದು ಬೊಕ್ಕೆ ಇಟ್ಕೊಂಡು ಬರ್ತಾ ಇರ್ತಾನೆ. ಮತ್ತೆ ನೈನಾ ಕೊಟ್ಟು ಹೀಗಂತಾನೆ, ಸಾರಿ ಸ್ವೀಟ್ ಹಾರ್ಟ್, ಲೇಟ್ ಆಯ್ತು. ರೋಡಲ್ಲಿ ಕಾರ್ ಹಾಳಾಗಿತ್ತು, ಕ್ಯಾಬ್ ಬುಕ್ ಮಾಡ್ಕೊಂಡ್ ಬಂದೆ, ಹಾಗೆ ಲೇಟ್ ಆಯ್ತು, ಸಾರಿ. ಪರವಾಗಿಲ್ಲ, ಈಗ್ಲೇ ಬಂದ್ವಿ ನಾವು. ಇವಳು ಸುಳ್ಳು ಹೇಳ್ತಿದ್ದಾಳೆ. 1 hour ಮುಂಚೆ ಬಂದ್ವಿ. ಸುಹಾನಿ, ಸುಮ್ನೇರೋ. ಗೌರವ್, ಇವಳು ನನ್ ಬೆಸ್ಟ್ ಫ್ರೆಂಡ್ ಸುಹಾನಿ. ಹಲೋ ಸುಹಾನಿ. ಹಾಯ್, ನನಗ್ ತುಂಬಾ ಹಶ್ವಾಗ್ತಿದೆ. ಏನಾದ್ರೂ ಆರ್ಡರ್ ಮಾಡನ್ವಾ? ಖಂಡಿತ. ಹಂಗಂತೇಳಿ ವೇಟ್ರನ್ನ ಕರೆದು ಏನೋ ಆರ್ಡರ್ ಮಾಡ್ತಾರೆ. ಸುಹಾನಿಗೆ ರೋಹನ ನೋಡಿದ ತಕ್ಷಣ ಫಸ್ಟ್ ಸೈಟ್ ಅಲ್ಲೇ ಇಷ್ಟ ಆಗ್ತಾನೆ.
ಅವಳು ಅವನ್ನ ನೋಡ್ತಾನೆ ಇರ್ತಾಳೆ. 3 ಜನ ಊಟ ಮಾಡದ್ಮೇಲೆ ರೆಸ್ಟೋರೆಂಟ್ ಇಂದ ಆಚೆ ಹೋಗ್ತಿರ್ತಾರೆ. ಆಗ ಗೌರವ್, ನೇನಾ ನಿಲ್ಲು, ನಿನ್ಗೋಸ್ಕರ ತಂದಿದ್ದನ್ನ ಕೊಡೋದೇ ಮರ್ತೋಗಿದ್ದೆ. ಇದು ಪ್ಲಾಟಿನಂನ ಚೈನು, ನಿನ್ ಇಷ್ಟದಲ್ವಾ? ಓ ಇದು ತುಂಬಾ ಚೆನ್ನಾಗಿದೆ ರೀ. ನಿನ್ನಕ್ಕಿಂತ ಕಂಪ್ನಿನೇ ಬಿಡು, ಆರಾಮಾಗಿ ಹೋಗು. ಹಾ, ಹೋಗಿ ಕಾಲ್ ಮಾಡು. ಮತ್ತೆ ಸುಹಾನಿ, ನಿಮ್ಮನ್ ಮೀಟ್ ಆಗಿ ಖುಷಿ ಆಯ್ತು, ಬಾಯ್. ಅಂಕಂತೇಳಿ ಗೌರವ್ ಅಲ್ಲಿಂದ ಮನೆಗ್ ಹೋಗ್ತಾನೆ. ನೈನಾ ಮತ್ತ ಸುಹಾನಿ ಕೂಡ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನೈನಾ ಅವ್ರ ಅಪ್ಪ ಅಮ್ಮ ಅವಳಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಿರ್ತಾರೆ. ಶಾದಿಯ ಶಾಪಿಂಗ್ ಬೇಕಾಗಿರೋದ್ರಲ್ಲಿ ಎಲ್ಲ ಸುಹಾನಿ ಇದ್ದಾಳಲ್ವಾ, ಅವಳು ಗೌರವ್ಗೆ ಹೆಲ್ಪ್ ಮಾಡ್ತಾ ಇದ್ಲು. ಆದ್ರೆ ಸುಹಾನಿ ಮನಸ್ಸು ತುಂಬಾ ಗೌರವೇ ಇದ್ದ. ಅವಳು ಅದೆಲ್ಲ ಯೋಚನೆ ಮಾಡಿ ಆ ಫೋಟೋಗ್ರಾಫ್ನ ಅಲ್ಲೇ ಇಟ್ಬಿಟ್ಟು ಆಚೆ ಬರ್ತಾ ಬರ್ತಾ ಯೋಚನೆ ಮಾಡ್ತಾಳೆ. ಇಲ್ಲ, ಇವತ್ತಿನವರೆಗೂ ನಡೀತಿರೋ ವಿಷಯ ಇನ್ಮೇಲೂ ನಡೆಯಲ್ಲ. ಗೌರವ್ಗೆ ಯಾವಾಗ್ಲೂ ನಿಜ ಗೊತ್ತಾಗ್ಬಾರ್ದು. ಅವರ ಹೆಂಡತಿ ಆಗೋದಕ್ಕೆ ನಾನ್ ಏನೇನೋ ಕಷ್ಟಪಟ್ಟಿದ್ದೀನಿ. ನಾನ್ ಏನ್ ಬೇಕು ಅಂತ ಕಷ್ಟಪಟ್ನೋ ಅದ್ ನನಗಿವತ್ ಸಿಕ್ಕಿದೆ. ಸುಹಾನಿ ಹಿಂಗ್ ಮಾತಾಡ್ಕೊತಾ ಇರ್ತಾಳೆ. ಅವಾಗ ಅವರ ಅತ್ತೆ ಅಲ್ಲಿಗೆ ಬಂದು ಹೇಳ್ತಾರೆ, ಏನಮ್ಮ ಸೊಸೆ, ಏನಾಯ್ತು? ಏನೋ ಒಬ್ಳೆ ನಿಂತ್ಕೊಂಡ್ ಮಾತಾಡ್ತಿದ್ಯಾ? ಏನೂ ಇಲ್ಲ ಅತ್ತೆ, ಏನೂ ಇಲ್ಲ. ನೀವ್ ಬಂದ್ಬಿಟ್ರಾ? ನಿಮ್ಗೆ ಟೀ ಕೊಡ್ಲಾ? ಆಹಾ, ಜೊತೆಲಿ 1-2 ಬಿಸ್ಕೊತ್ತು ತಗೊಂಬಾ. ಸರಿ ಅತ್ತೆ. ಹಂಗಂತೇಳಿ ಸುಹಾನಿ ಕಿಚನ್ಗ್ ಹೋಗಿ ಟೀ ಮತ್ತೆ 2-3 ಬಿಸ್ಕೆಟ್ ತಗೊಂಡ್ ಬಂದ್ ಕೊಡ್ತಾಳೆ. ಟೀ ಕುಡ್ದು ಮಾಲಾ ಹೀಗಂತಾಳೆ, ಟೀ ಚೆನ್ನಾಗಿದೆ, ಮತ್ತೆ ಅಡಿಗೆ ಎಲ್ಲ ಬೇಗ ಮಾಡಿ ಮುಗ್ಸ್ಬಿಡು. ನಾನಷ್ಟೊತ್ತು ನನ್ ರೂಮಲ್ಲಿ ಸ್ವಲ್ಪ ರೆಸ್ಟ್ ತಗೋತೀನಿ. ನೀನು ಬೇಗ ಎಲ್ಲ ಕೆಲ್ಸ ಮುಗ್ಸ್ಬಿಡು, ಸರಿನಾ? ಸರಿ ಆಯ್ತತ್ತೆ, ನೀವೋಗ್ ರೆಸ್ಟ್ ತಗೊಳ್ಳಿ, ನಾನ್ ಕೆಲ್ಸ ನಡ್ಕೋತೀನಿ. ಹಂಗಂತೇಳಿ ಅವಳ ಕೆಲ್ಸ ನೋಡ್ತಾ ಇರ್ತಾಳೆ. ಹಿಂಗೆ ಕಿಚನಲ್ಲಿ ಏನೋ ಕೆಲ್ಸ ಮಾಡ್ತಿರುವಾಗ ಅವಳು ಬೈ ಮಿಸ್ಟೇಕ್ ಅವಳ ಕೈನ ಕಟ್ ಮಾಡ್ಕೊಡ್ತಾಳೆ. ಮತ್ತೆ ಕೈಯಿಂದ ತುಂಬಾನೇ ರಕ್ತ ಬರುತ್ತೆ. ಅದನ್ ನೋಡಿ ಅವಳು ಒಂದ್ ವಿಷಯ ಯೋಚನೆ ಮಾಡ್ತಾಳೆ. ಸುಹಾನಿಗೆ ಗೌರವ್ನ ಕಂಡ್ರೆ ತುಂಬಾನೇ ಹುಚ್ಚು. ಅವಳು ಒಂದಿನ ರಾತ್ರಿ ಬೆಡ್ ಮೇಲೆ ಕುತ್ಕೊಂಡು ರೋಹನ್ನ ಫೋಟೋ ನೋಡ್ತಿರ್ತಾಳೆ. ಆಗ ಹೀಗ್ ಮಾತಾಡ್ತಾಳೆ, ಗೌರವ್, ನನಗ್ ನೀನ್ ಎಷ್ಟಿಷ್ಟ ಅಂತ ನಿನ್ಗೆ ಗೊತ್ತಿಲ್ಲ ಕಣೋ. ನೀನು ನೈನಾನ ಎಷ್ಟ್ ಚೆನ್ನಾಗ್ ನೋಡ್ಕೋತೀಯ. ಒಂದ್ ಚಿಕ್ಕ ವಿಷಯನೂ ಬಿಡೋದಿಲ್ಲ, ಎಲ್ಲಾನು ಪೂರ್ತಿ ಮಾಡ್ತೀಯ. ಅದೇ ಕೇರ್ ನನಗ್ ಬೇಕು. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಆದ ನೈನಾನ ಈ ಪ್ರಪಂಚದಿಂದ ಕಳ್ಸಕ್ಕೂ ನಾನು ಯೋಚನೆ ಮಾಡಲ್ಲ. ನಾನಿದೆಲ್ಲ ಮಾಡೋದಕ್ಕೆ ಯೋಚನೆ ಮಾಡಲ್ಲ. ನನ್ಗೆ ನೀನ್ ಹೆಂಡ್ತಿ ಆಗ್ಬೇಕು ಅಷ್ಟೇ. ನೈನಾ ಮತ್ತೆ ಗೌರವ್ನ ಮದುವೆ ಹತ್ರ ಬರ್ತಿದ್ದಂಗ್ಲೆ ಸುಹಾನಿಗೆ ತುಂಬಾನೇ ಹುಚ್ಚಿಡ್ದು ಬಿಡ್ತಾ ಇತ್ತು. ಹಿಂಗೆ ಮದ್ವೆಯ ಸ್ವಲ್ಪ ದಿನದ ಮುಂದೆ ನಯನಾನ ಅವಳು ಮನೆಗ್ ಕರೀತಾಳೆ. ಸುಹಾನಿ, ಏನಾಯ್ತು? ಸಡನ್ ಆಗಿ ಮನೆಗೆ ಯಾಕ್ ಕರ್ದೆ? ಏನಾದ್ರೂ ಪ್ರಾಬ್ಲಮಾ? ನೈನಾ, ನಿನ್ನತ್ರ ನಾನು ಒಂದ್ ವಿಷಯ ಮಾತಾಡ್ಬೇಕು. ಹೇಳು, ಏನಾಯ್ತು? ನೈನಾ, ನಾನು ಒಂದ್ ಹುಡುಗನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ನಾನು ಅವನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ ನಾನು ಅವನ್ನ ಬೇಗ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ನಯನಾ. ಆದ್ರೆ ಏನು ಹೇಳು? ಆದ್ರೆ ನನ್ನ ಪ್ರೀತಿಯ ಮಧ್ಯದಲ್ಲಿ ಒಬ್ರು ಬರ್ತಿದ್ದಾರೆ. ಯಾರದು? ಯಾರಂತ ಹೇಳು, ನಾನ್ ಮಾತಾಡ್ತೀನಿ. ಯಾರೂ ಇಲ್ಲ, ನನ್ನ ಫ್ರೆಂಡ್, ಅವಳೆ ನಯನಾ. ನಾನ್ ಯಾರನ್ನ ಪ್ರೀತಿಸ್ತಿದ್ದೀನೋ ಗೊತ್ತಾ? ಗೌರವ್ನ. ಅವ್ನ್ ನನ್ಗೆ ಬೇಕೇ ಬೇಕು. ಆದ್ರಿಂದ ನೀನ್ ಈ ಪ್ರಪಂಚಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ಬಿಡು. ನಯನಾ ಸುಹಾನಿ ಹತ್ರ ಮಾತಾಡಕ್ ಮುಂಚೆನೆ ಸುಹಾನಿ ಒಂದು ಶಾರ್ಪ್ ಆದ ಚಾಕು ಎತ್ಕೊಂಡು ಚುಚ್ಬಿಡ್ತಾಳೆ. ನಯನಾ ಅಲ್ಲೇ ಸತ್ತೋಗ್ತಾಳೆ. ನಯನಾ ಅವಳ ಬಾಡಿನ ಆಚೆ ಗಾರ್ಡನಲ್ಲೇ ದಫನ್ ಮಾಡ್ಬಿಡ್ತಾಳೆ. ಮತ್ತೆ ನಯನನ ಕಾರ್ ಒಂದು ದೊಡ್ಡ ಬೆಟ್ಟದ ಮೇಲೆ ತಗೊಂಡ್ ಹೋಗ್ತಾಳೆ. ಮತ್ತೆ ಅಲ್ಲಿಂದ ತಳ್ಬಿಡ್ತಾಳೆ ಕೆಳಗೆ. ಅದಾದ್ಮೇಲೆ ಸುಹಾನಿ ಪೊಲೀಸ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾಳೆ. ಗೌರವ್ಗೆ ಮತ್ತೆ ನಯನಾ ಅವ್ರ ಅಪ್ಪ ಅಮ್ಮನ್ಗೆ ಅವಳ ಆಕ್ಸಿಡೆಂಟ್ ಬಗ್ಗೆ ಗೊತ್ತಾಗಿದ ತಕ್ಷಣ ಅವರು ಆ ಸ್ಪಾಟ್ಗೆ ಹೋಗಿ ನೋಡ್ತಾರೆ. ಮತ್ತೆ ಪೊಲೀಸರು ಅವಳ ಬಾಡಿಗೆ ತುಂಬಾನೇ ಹುಡುಕ್ತಾರೆ. ಸಿಕ್ಕಿಲ್ಲ. ಅದಕ್ಕೆ ಅವರು ಆಕ್ಸಿಡೆಂಟ್ ಅಂತ ಫೈನಲೈಸ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ನಯನಾ ಸತ್ತದ್ಮೇಲೆ ಗೌರವ್ಗೆ ಹತ್ರ ಆಗೋದೇನು ಅಷ್ಟು ಕಷ್ಟ ಆಗಿಲ್ಲ. ಮತ್ತೆ ಮದ್ವೆ ಮಾಡ್ಕೊಂಡೆ, ಮೋಸ ಮಾಡಿ ಹೆಂಡ್ತಿ ಆದೆ. ನನ್ ಸಂತೋಷ ಅಡಿಯೋದಕ್ಕೆ ನಾನ್ ಯಾರನ್ನಾದ್ರೂ ಸಾಯಿಸಿದ್ರೆ ಅದ್ರಲ್ಲೇನಿದೆ? ಜೀವನದಲ್ಲಿ ನಮ್ಮ ಸಂತೋಷ ನಮಗ್ ಬೇಕಾದ್ರೆ ಏನ್ ಮಾಡಕ್ಕಾದ್ರೂ ರೆಡಿಯಾಗಿರ್ಬೇಕು. ನಾನ್ ಮಾಡಿದ್ದು ಎಲ್ಲಾ ಸರಿನೇ. ನಾನಿದು ಯಾರಿಗೂ ಯಾವಾಗ್ಲೂ ಹೇಳಲ್ಲ. ಸುಹಾನಿ ಹೀಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಗೌರವ್ ಅಲ್ಲಿಗ್ ಬರ್ತಾನೆ. ಏನಮ್ಮ ಸುಹಾನಿ, ನೀನು ಹೇಳ್ದೇ ಇದ್ರೆ ನಂಗೆ ಗೊತ್ತಾಗಲ್ಲ ಅಂತಾನಾ? ಏನ್ ಗೊತ್ತಾಯ್ತು? ನಾನ್ ನಿಮ್ಮತ್ರ ಏನೂ ಬಚ್ಚಿಕ್ಕಿಲ್ಲ ಅಲ್ವಾ? ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅರೆ, ಇವತ್ ಸಂಡೇ ಅಲ್ವಾ, ಆಫ್ ಅಲ್ವಾ ಇವತ್ತು. ನಾನ್ ಸುಮ್ಮನೆ ಆಫೀಸಿಗೆ ರೆಡಿ ಆಗೋದೆ. ಮತ್ತೆ ಹೋಗಿ ನಂಗೆ ನೆನಪಾಯ್ತು, ಅದಕ್ಕೆ ಬಂದಿದ್ದು. ನೀನ್ ಯಾಕೆ ಟೆನ್ಷನಲ್ಲಿದ್ದೀಯಾ? ಏನೂ ಇಲ್ಲ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನಾನು ತುಂಬಾ ಪ್ರೀತಿ ಮಾಡ್ತೀನಿ. ನಡಿ, ಈಗ ರೆಡಿಯಾಗು, ತಿರ್ಗಾಡ್ಕೊಂಡ್ ಬರೋಣ. ಸುಹಾನಿ ಬೇಗ ರೆಡಿ ಆಗ್ತಾಳೆ.